ಹಾಯ್ ಹಲೋ ಫ್ರೆಂಡ್ಸ್, ನಾನು ಪಾರ್ಷಲ್ ಅಂಡರ್ ರೈಟಿಂಗ್ನಲ್ಲಿ ಒಂದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ. ಇದು 5 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಏಕೆಂದರೆ ಈ ಚಾಪ್ಟ್ರಲ್ಲಿ ಈ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನು ಇದೊಂದೇ. ಪಾರ್ಷಲ್ ಅಂಡರ್ ರೈಟಿಂಗ್ ಬರ್ಬೋದು, ಇಲ್ಲ ಓಲ್ ಅಂಡರ್ ರೈಟಿಂಗ ನಾನು ನಾಳೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಈಗ ಇನ್ನೊಂದು ಕ್ವಶನ್ ಪೇಪರ್ ಇದೆ ನನ್ನ ಹತ್ರ. ಇದು 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಫಾರ್ NEP. ಇದು SCPಗೂ ಆಗುತ್ತೆ. ಬನ್ನಿ ನಾವು ಇವಾಗ ಕ್ವಶನ್ ಏನಿದೆ ಅಂತ ನೋಡೋಣ. RK Limited issued 10,000 shares of ₹100 each. RK Limited 10,000 ಶೇರ್ಸ್ನ ಇಶ್ಯೂ ಮಾಡ್ತಾ ಐತೆ. 100 ಒಂದು ಶೇರಿನ ಬೆಲೆ ₹100 ಅಂತೆ. 80% ಆಫ್ ದಿ ಇಶ್ಯೂ ಈಸ್ ಅಂಡರ್ ರಿಟನ್ ಬೈ SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ ಎ ಕಮಿಷನ್ ಆಫ್ 2% ಆನ್ ಇಶ್ಯೂ ಪ್ರೈಸ್ ಆಫ್ ಶೇರ್ಸ್. ಪಬ್ಲಿಕ್ ಹ್ಯಾವ್ ಅಪ್ಲೈಡ್ ಫಾರ್ 7,500 ಶೇರ್ಸ್. ಡಿಟರ್ಮೈನ್ ದ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್. ಓಕೆ, ಇವಾಗ ಅಂಡರ್ ರೈಟರ್ ಇರೋದು ಇಲ್ಲೊಬ್ಬರೇ. ಇದು ಪಾರ್ಷಲ್ ಅಂಡರ್ ರೈಟಿಂಗು. ಏಕೆಂದರೆ RK ಲಿಮಿಟೆಡ್ಡು 10,000 ಶೇರ್ಸ್ನ ಇಶ್ಯೂ ಮಾಡ್ತಾಯಿದೆ. 100 ಈಚ್ ಪ್ರಕಾರ ಇಶ್ಯೂ ಮಾಡ್ತಾ ಇರೋದ್ರಿಂದ 10,000ಅಲ್ಲಿ 80% ಮಾತ್ರ SBI ಅಂತಕ್ಕಂಥದ್ದು ಏನು ಅಂಡರ್ ರಿಟರ್ನ್ ಅಂತಕ್ಕಂಥದ್ದನ್ನ ಮಾಡಿದೆ. ಅದಕ್ಕೋಸ್ಕರ ಇದು ಪಾರ್ಷಲ್ ಅಂಡರ್ ರೈಟಿಂಗ್ ಆಗಿದೆ. ಇಲ್ಲಿ ಇಂಟ್ ಕೊಟ್ಟವ್ರು ಅವರು 80% ಮಾತ್ರ ಅಂಡರ್ ರಿಟರ್ನ್ ಆಗಿರೋದು, ಇನ್ನೂ 20% ರಿಮೈನಿಂಗ್ ಹಾಗೆ ಉಳ್ಕೊಂಡಿದೆ. ಅದನ್ನು ನಾವು ಯಾವುದಕ್ಕೆ RK ಲಿಮಿಟೆಡಿಗೆ ಕೊಡ್ತೀವಿ. ಓಕೆನಾ ಫ್ರೆಂಡ್ಸ್, ಈಗ ಇದಕ್ಕೆ ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ನೋಡೋದಾದರೆ ಮೊದಲಿಗೆ ಇಲ್ಲಿ ಅವರು ಏನು ಗ್ರಾಸ್ ಲಯಬಿಲಿಟಿ ಕೊಟ್ಟಿಲ್ಲ. ನಾವು ಮೊದಲಿಗೆ ಗ್ರಾಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ ಆಫ್ SBI. ಓಕೆ, ಗ್ರಾಸ್ ಲಯಬಿಲಿಟಿಗೆ ನಾನು ಮುಂಚೆ ನನ್ನ ವೀಡಿಯೋದಲ್ಲಿ ಹೇಳಿದ್ದೆ, ಒಂದು ಫಾರ್ಮುಲಾ ಇದೆ. ಗ್ರಾಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಶೇರ್ಸ್ ಇಶ್ಯೂಡ್ ಇಂಟು ಪರ್ಸೆಂಟೇಜ್ ಆಫ್ ಅಂಡರ್ ರೈಟಿಂಗ್ ಶಾರ್ಟ್ ಫಾರ್ಮಲ್ಲಿ ಬರೀತಿದ್ದೀನಿ. ಈಗ ಶೇರ್ಸ್ ಇಶ್ಯೂ ಮಾಡಿರೋದು ಇಲ್ಲಿ 10,000 ಶೇರ್ಸ್ನ ಇಶ್ಯೂ ಮಾಡಿದೆ RK ಲಿಮಿಟೆಡ್ಡು. ಅದಕ್ಕೋಸ್ಕರ ಇಲ್ಲಿ ಹಾಕೊತಾ ಇದ್ದೀನಿ 10,000 ಇಂಟು 80% ಅಂಡರ್ ರಿಟರ್ನ್ ಮಾಡ್ತೈತೆ SBI. ಓಕೆ, 80% ಅಂದರೆ 8,000 ಶೇರ್ಸ್ ಬರುತ್ತೆ. ಓಕೆ, 8,000 ಶೇರ್ಸ್ ಬರುತ್ತೆ. 8,000 ಶೇರ್ಸ್ ಬರುತ್ತೆ. ಅದೇ ಥರ ಇದು ಯಾವುದು SBI, ಇದು ಗ್ರಾಸ್ ಲಯಬಿಲಿಟಿ ಆಫ್ SBI. ಈಗ ಇನ್ನು ರಿಮೈನಿಂಗ್ 20% ಉಳ್ಕೊಳುತ್ತಲ್ಲ, ಅದನ್ನು ಯಾವುದೋ RK ಲಿಮಿಟೆಡಿಗೆ ಕೊಡಬೇಕು. RK ಲಿಮಿಟೆಡ್ ಗ್ರಾಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು 10,000 ಇಂಟು ಇನ್ನು ರಿಮೈನಿಂಗ್ ಇದ್ರಿ 100%ಅಲ್ಲಿ ನೋಡಿ ಫ್ರೆಂಡ್ಸ್, 100%ಅಲ್ಲಿ 80% ಯಾವುದೋ SBI ಇದನ್ನು ಮಾಡ್ತಾಯಿದೆ. ಇನ್ನು ರಿಮೈನಿಂಗ್ 20% ಉಳ್ಕೊಳುತ್ತೆ, ಅದನ್ನು RK ಲಿಮಿಟೆಡಿಗೆ ಕೊಡ್ತೀವಿ. ಓಕೆ, 20% ಈಸ್ ನಥಿಂಗ್ ಬಟ್ 2,000 ಬರುತ್ತೆ. 2,000 ಶೇರ್ಸ್. ಓಕೆ, ಈಗ ನಾವು ಫಾರ್ಮೆಟಿಗೆ ಬರೋಣ. ಫಾರ್ಮೆಟ್ ಆ್ಯಸ್ ಯೂಶುವಲ್ ನಮ್ಮ ಪಾರ್ಷಲ್ ಅಂಡರ್ ರೈಟಿಂಗಲ್ಲಿ ಆಗಲೇ ಮುಂಚೆ ವೀಡಿಯೋಲ್ಲ ತಿಳಿಸ್ಕೊಟ್ಟಿದ್ದೆ. ಬುಕ್ಸ್ ಆಫ್ RK ಲಿಮಿಟೆಡ್, ಸ್ಟೇಟ್ಮೆಂಟ್ ಆಫ್ ನೆಟ್ ಲಯಬಿಲಿಟಿ ಆಫ್ SBI. ಒಬ್ಬರೇ ಅಂಡರ್ ರೈಟರ್ ಇರೋದ್ರಿಂದ ಇಷ್ಟೇ ಬರೋದಿಲ್ಲಿ. ಪರ್ಟಿಕ್ಯುಲರ್ಸ್, ನಂಬರ್ ಆಫ್ ಶೇರ್ಸ್, SBI ಇದು ಅಂಡರ್ ರೈಟನ್ ಮಾಡ್ತೈತೆ. RK ಲಿಮಿಟೆಡ್ ಇದು ಕಂಪ್ನಿ. ಟೋಟಲ್ ಕಾಲಮ್ ಆ್ಯಸ್ ಯೂಶುವಲ್ ಹಂಗೆ ಇರುತ್ತೆ. ಮೊದಲಿಗೆ ಗ್ರಾಸ್ ಲಯಬಿಲಿಟಿ ಈಗ ನೋಡಿ ಫ್ರೆಂಡ್ಸ್, ನಾವೀಗ ಮುಂಚೆನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಗ್ರಾಸ್ ಲಯಬಿಲಿಟಿನ ಇಲ್ಲೇ ಸಿಕ್ಕಿದೆ ನೋಡಿ. SBI ಇದು ಗ್ರಾಸ್ ಲಯಬಿಲಿಟಿ ಈಸ್ ನಥಿಂಗ್ ಬಟ್ 8,000. ಅದೇ ಥರ RK ಲಿಮಿಟೆಡ್ 2,000, ಟೋಟಲ್ 10,000 ಆಯಿತು. ಓಕೆ, ನೆಕ್ಸ್ಟ್ ಇದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ರಿಸೀವ್ಡ್ನ ಲೆಸ್ ಮಾಡಿಕೊಡ್ಬೇಕು. ಅಪ್ಲಿಕೇಶನ್ ರಿಸೀವ್ಡ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಪ್ರಾಬ್ಲಮ್. ನಾನು ಆಗಲೇ ಹೇಳಿದ್ದೀನಿ. ಯಾಕೆಂದರೆ ಇಲ್ಲಿ 7,500ನ ಇದು ಮಾಡಿದೆ. ಯಾಕೆಂದರೆ ಇಲ್ಲಿ ನೀವು ಕೇಳ್ಬೋದು ಕ್ವಶನ್ನು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾಕೆ ಕಳ್ಕೊಂಡಿಲ್ಲ ಅಂದರೆ ಇಲ್ಲಿ ಯಾಕೆಂದರೆ ನಮಗೆ ಯಾವುದು ಮಾರ್ಕ್ಡ್ ಫಾರ್ಮ್ಸ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವ್ರು ಡೈರೆಕ್ಟಾಗಿ ಹೇಳ್ಯಾರೆ ಅಪ್ಲೈಡ್
ಪಬ್ಲಿಕ್ ಯಾವ ಅಪ್ಲೈಡ್ ಫಾರ್ 7500 ಅವರೇ ಕೊಟ್ಟವ್ರು. ಶೇರ್ಸ್ನ ಅಪ್ಲಿಕೇಶನ್ಸ್ನ ರಿಸೀವ್ ಮಾಡ್ಕೊಂಡಿರೋದು ಅವರೇ ಕೊಟ್ಟವ್ರು. ಯಾಕೆಂದರೆ ಇಲ್ಲಿ ನಾವು ಅನ್ಮಾರ್ಕೆಡ್ ಫಾರ್ಮ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ಮಾರ್ಕೆಡ್ ಫಾರ್ಮ್ಸ್ನ ಕೊಟ್ಟಿಲ್ಲ, ಅದಕ್ಕೋಸ್ಕರ 7500 ಮೇಲೆ ತೊಗೊತಿದ್ದೀವಿ. ಸರಿನಾ ಫ್ರೆಂಡ್ಸ್? ಈಗ 7500 ಈಗ 7500 ಯಾಕೆ ಇಲ್ಲಿಗೆ ಬರ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಈ ಪ್ರಾಬ್ಲಮಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅಪ್ಲಿಕೇಶನ್ಸ್ ರಿಸೀವ್ಡ್ನ ಕಳ್ಕೋಬೇಕು. ಯಾಕೆಂದರೆ ಮಾರ್ಕೆಟ್ ಅಪ್ಲಿಕೇಶನ್ ಕೊಟ್ಟಿಲ್ಲದೆ ಇರೋ ಕಾರಣ ನಾವು ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಬಂದಾಗ ಈ ಥರ ಮಾಡಬೇಕು. 7500 ಇಂಟು ಇವಾಗ ಗ್ರಾಸ್ ಲಿಯಬಿಲಿಟಿ ರೇಷಿಯೋ ಕಂಡುಹಿಡ್ಕೊಳ್ತೀನಿ. 8 ಇಂಟು ಇಲ್ಲಿ 0 ಹೋದರೆ ಇಲ್ಲಿ 30 ಹೋದರೆ ಇನ್ನು 8 2 ಉಳ್ಕೊಳುತ್ತೆ. 8 2 is nothing but 10. ಇವಾಗ 7500 ಇಂಟು 8 ಡಿವೈಡೆಡ್ ಬೈ 10 is nothing but 6000 ಬರ್ತಾಯಿದೆ. ಅದೇ ಥರ 7500 ಇಂಟು 2 ಡಿವೈಡೆಡ್ ಬೈ 10 ಅಂದರೆ 1500 ಬರ್ತಾಯಿದೆ. ಈಗ ಇದನ್ನು ಕಳ್ಕೊಳ್ಳೋಣ. ಡಿಡಕ್ಟ್ ಮಾಡಿದರೆ 10,000 ಮೈನಸ್ 7,500 ಇಸ್ ನಥಿಂಗ್ ಬಟ್ 2,500. 2000 ಮೈನಸ್ 1500 ಅಂದರೆ 500. 8000 ಮೈನಸ್ 6000 ಅಂದರೆ ಇನ್ನು ರಿಮೈನಿಂಗ್ 2000 ಉಳ್ಕೊಳುತ್ತೆ. ಇದನ್ನು ಗ್ರಾಸ್ ಲಯಬಿಲಿಟಿ ಅಂತ ಅಥವಾ ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ನೆಟ್ ಲಯಬಿಲಿಟಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ ಕೇಳೋರು ಕಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಕಮಿಷನ್ 2% ಆನ್ ಇಶ್ಯೂ ಪ್ರೈಸ್ ಏನಿದೆ ಈ 100% ಮೇಲೆ ಇಶ್ಯೂ ಪ್ರೈಸ್ ಮೇಲೆ ನಾವು ಕಮಿಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಇಲ್ಲಿ ಕಮಿಷನ್ನು ಕೊಟ್ಟಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟಿಂಗ್ ಕಮಿಷನ್ ಅಕಾರ್ಡಿಂಗ್ ಟು ಈ ಅಂಡರ್ ರೈಟಿಂಗ್ ಕಮಿಷನ್ನ 2 ಥರ ಕೊಡ್ಬೋದು. ಅಕಾರ್ಡಿಂಗ್ ಟು ಸೆಬಿ ಗೈಡ್ಲೈನ್ಸ್ ಪ್ರಕಾರ 2.5% ಕೊಡಬೇಕು. ಅದೇ ಥರ 5%ಗಿನ್ನ ಮೀರಬಾರ್ದು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಥರ ಕೊಡಬೇಕು. ಪ್ರಾಬ್ಲಮಲ್ಲಿ ಅವ್ರು ಹೇಳಿರೋದ್ರಿಂದ 2% ಕೊಡ್ತಾಯಿದ್ದೀವಿ ನಾವು. ಕಮಿಷನ್ ಅಂಡರ್ ರೈಟಿಂಗ್ ಕಮಿಷನ್ ಈಸ್ ಈಕ್ವಲ್ ಟು ಗ್ರಾಸ್ ಲಯಬಿಲಿಟಿ ಇಂಟು ಫೇಸ್ ವ್ಯಾಲ್ಯೂ per share into rate of commission. ನೋಡಿ, ಇಲ್ಲಿ ಈ SBI ಮೇಲೆ ಮಾತ್ರ ಕೊಡಬೇಕು ಈ ಥರ ಪ್ರಾಬ್ಲಮ್ ಬಂದಾಗ. ಯಾಕೆಂದರೆ RK ಲಿಮಿಟೆಡ್ಡು ಅದು ಕಂಪನಿ, ಅದ್ರ ಮೇಲೆ ಕೊಡೋಂಗಿಲ್ಲ. ಈಗ ಈ 8000 ಏನಿದೆಯಾ ಅದ್ರ ಮೇಲೆ ಮಾತ್ರ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಗ್ರಾಸ್ ಲಯಬಿಲಿಟಿ 8000 ಇಂಟು ಟು ಫೇಸ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಅವರೇ ಕೊಟ್ಟಾರೆ 100 ಈಚ್ ಅಂತ. 100 ಇಂಟು ರೇಟ್ ಆಫ್ ಕಮಿಷನ್ ಅವರೇ ಕೊಟ್ಟಿದ್ದಾರೆ 2%. 2 ಡಿವೈಡೆಡ್ ಬೈ 100. 2% ಈಸ್ ನಥಿಂಗ್ ಬಟ್ 2 ಡಿವೈಡೆಡ್ ಬೈ 100. ಓಕೆ, 8000 ಇಂಟು 100 ಇಂಟು 2 ಡಿವೈಡೆಡ್ ಬೈ 100 ಇಸ್ ನಥಿಂಗ್ ಬಟ್ 16,000. ಇಲ್ಲಿ ಯಾಕೆ RK ಲಿಮಿಟೆಡ್ ಮೇಲೆ ಕೊಡ್ತಾ ಇಲ್ಲ ಅಂದರೆ ಅದು ಕಂಪನಿ. ಯಾವತ್ತೇ ಆಗಲಿ ಗ್ರಾಸ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಮೇಲೆ ಅಂಡರ್ ರೈಟರ್ಸ್ಗೆ ಕಮಿಷನ್ ಅಂತಕ್ಕಂಥದ್ದು ಕೊಡೋದು, ಕಂಪ್ನಿಗೆಲ್ಲ ಕಮಿಷನ್ ಅಂತಕ್ಕಂಥದ್ದು ಕೊಡೋದು. ಅದಕ್ಕೋಸ್ಕರ ನಾವು 8000 ಮೇಲೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಗ್ರಾಸ್ ಲಯಬಿಲಿಟಿ ಮೇಲೆ. ಓಕೆನಾ ಫ್ರೆಂಡ್ಸ್? ಇವಾಗ ಇಷ್ಟು ಪ್ರೋಸೆಸ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅದೇ ಥರ NEP ಬ್ಯಾಚ್ಗಾದರೆ ಇದು 4 ಮಾರ್ಕ್ಸಿನ ಪ್ರಾಬ್ಲಮ್ಮು ಇದೇ ಥರ ಬರುತ್ತೆ ನಿಮ್ಮ SEPಗೂ. ಸರಿನಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.